ಹೆಣ್ಣಿಗೆ ಮಾಡ್ತಿದ್ಯಾ ಇಷ್ಟು ವರ್ಷದಲ್ಲಿ ನಾವು ಅಮ್ಮ ನೆನೆನೆ ಅಂತ ಬ್ಲೌಸ್ ಚೆನ್ನಾಗಿ ಹೊಲ್ಕೊಟ್ಟಿರೋದು. 20 ವರ್ಷದಲ್ಲಿ ನಮ್ಮ ಮನೆ ಮುರಿದೆಲ್ಲ ತೆಗಿಯ ನಿಮ್ಮ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್. ಫ್ರೆಂಡ್ಸ್, ಇವತ್ತು ಶುಕ್ರವಾರ ನೋಡಿ, ಬೆಳಗ್ಗೆನೇ ಇವತ್ತು ಸಿಂಪಲ್ ಆಗಿರುವಂಥ ಒಂದು ರಂಗೋಲಿ ತೋರಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇದು ಸಂಜೆ ಪೂಜೆ ಮಾಡಿರೋದು ನೋಡಿ, ತುಂಬ ಸಿಂಪಲ್ಲಾಗೆ ಪೂಜೆ ಎಲ್ಲ ಮುಗಿಸಿದ್ದೀನಿ. ಹಾಗೆ ಕಾಮಾಕ್ಷಿ ದೀಪ ಕೂಡ ಇಟ್ಟು ಪೂಜೆ ಮಾಡಿದ್ದೀನಿ. ಸಂಜೆ ಹೊತ್ತು ನೋಡಿ ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್. ಫ್ರೆಂಡ್ಸ್, ಇವತ್ತು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಚಿಕ್ಕಪೇಟೆಯಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಮಾಡೋದಿದೆ, ಅದಕ್ಕೆ. ಫ್ರೆಂಡ್ಸ್, ನಾವು ಹೋಗ್ತಾ ಇರೋದು ಮದುವೆ ಶಾಪಿಂಗ್ ಅಲ್ಲ, ಮದುವೆ ಶಾಪಿಂಗ್ ಎಲ್ಲ ಆಯಿತು. ಈಗ ಸ್ವಲ್ಪ ನಮಗೆ ಅಂಗಡಿಗೆ ಐಟಮ್ ಬೇಕು, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಲೈನಿಂಗು, ಫಾಲ್ಸ್ ಎಲ್ಲ ಬೇಕಾಗಿದೆ, ಹಾಗೆ ಥ್ರೆಡ್ಸ್ ಎಲ್ಲ ಬೇಕು, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನಾನು ಮತ್ತು ಪೂಜಾ ಹೋಗ್ತಾ ಇದ್ದೀವಿ. ಹಾಗೆ ಮೊನ್ನೆ ಒಂದು ಸ್ಯಾರಿ ತೊಗೊಂಡು ಬಂದಿದ್ವಲ್ಲ, ಮದುವೆಗೆ ಸ್ಯಾರೀಸ್ ತೊಗೊಂಡು ಬಂದಿದ್ನಲ್ಲ, ಅದರಲ್ಲಿ ಸ್ವಲ್ಪ ಕಲರ್ ಏನೋ ಮೆತ್ಕೊಂಡು ಬಿಟ್ಟಿದೆ. ಅದಕ್ಕೋಸ್ಕರ ಈ ಸ್ಯಾರಿನ ಹಂಗೆ ಎಕ್ಸ್ಚೇಂಜ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಈ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಲೆಮನ್ ಎಲ್ಲೋ ಅಂಡು ಬಾಟ್ಲ್ ಗ್ರೀನ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಆದರೆ ಇದು ಸ್ವಲ್ಪ ಕಲರ್ ಇದಾಗಿದೆ. ನೋಡೋಣ, ಇದು ಎಕ್ಸ್ಚೇಂಜ್ ಮಾಡಿಬಿಟ್ಟು ಸೇಮ್ ಇದೇ ಕಲರ್ ಸಿಕ್ಕಿದ್ರೆ ಇದನ್ನೇ ತೊಗೊಂಬರೋಣ ಅಂದ್ಕೊಂಡಿದ್ದೀನಿ. ಸಿಕ್ಕಿಲ್ಲ ಅಂದರೆ ಬೇರೆ ಯಾವುದಾದ್ರೂ ತೊಗೋಬೇಕು. ನಾನು ಮತ್ತೆ ನಮ್ಮ ಪೂಜಾ ಹೋಗ್ತಾ ಇರೋದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶೋಭಾ ಲೇಡೀಸ್ ಫ್ಯಾಷನ್. ಸೊ ಇವಾಗ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಏನೇನು ತರ್ತೀರಾ, ನನಗೆ ಏನೇನು ಈಸ್ಕೊಡ್ತೀರಾ ಅದನ್ನ ಹೇಳ್ರಿ ಫಸ್ಟು. ಹೋದಾಗೆಲ್ಲ ಈಸ್ಕೊಡ್ತೀನಿ ಬಾ. ಯಾವಾಗ ಈಸ್ಕೊಟ್ಬಿಟ್ಟಿದ್ದೀರಾ? ಹೋದಾಗೆಲ್ಲ 2,000 3,000 ಇವಳಿಗೆ ಆಗುತ್ತೆ. ಅದಕ್ಕೆ ನಂಬೇಡಿ ಗಾಯ್ಸ್, ಎಲ್ಲ ಸುಳ್ಳು ಹೇಳ್ತಿದ್ದಾರೆ. ಹೌದು, ಹೋದಾಗೆಲ್ಲ ಅವಾಗ ಒಂದ್ಸರಿ ಟಾಪ್ಸ್ ಏನೋ ಇಸ್ಕೊಬರಕ್ಕೆ ಹೋದಾಗ ನನಗೆ ಬೇಕಿತ್ತು ಅಂತ ಹೇಳ್ಬಿಟ್ಟು ಅವಾಗ ಮಾತ್ರ ಸ್ವಲ್ಪ ಟ್ಯಾಕ್ಸ್ ಹಾಕ್ಸಿದ್ದೆ ಅಷ್ಟೇ. ಸರಿ ಕರ್ಕೊಂಡು ಹೋದಾಗೂ ಆ ಸರಿನೂ 2,000 ಸಾವಿರ ಅಂತ ನೋಡಿದ್ರೆ ಏನಕ್ಕಾದ್ರೂ ಒಂದು ಟ್ಯಾಕ್ಸ್ ಹಾಕ್ತೀಯ, ಆಗ್ದಿರ ಮಾತ್ರ ಇರಲ್ಲ ನೀನು. ಬಾ, ನಾನು ಇವತ್ತೇನು ಕೊಡಿಸ್ಬಾರ್ದು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಂದೊಂದು ಪ್ಲ್ಯಾನ್ ಇದೆ ಗೈಸ್, ನಾನು ಒಂದು ಕಾಕ್ಸೆ ಹಾಕ್ಸ್ತೀನಿ ಇವತ್ತು ಟ್ಯಾಕ್ಸ್. ಏನೋ ಒಂದು ನಿಮ್ಗೆ ಯಾಕೆ ನಾನು ಕೊಡಲ್ಲ, ಹಾಕ್ಸ್ತೀನಿ. ದುಡ್ಡೆಲ್ಲ ಖಾಲಿ ಮಾಡಿಬಿಡ್ತೀನಿ ಬೇಗ ಬೇಗ. ಫಸ್ಟು ಶಾಪಿಂಗ್ ನಂದು ಅಂಗಡಿ ಐಟಮ್ ಎಲ್ಲ ತೊಗೊಂಡ್ಮೇಲೆ ದುಡ್ಡು ಮಿಕ್ಕಿದ್ರೆ ನೋಡೋಣ, ನೀನು ಅಂದ್ಕೊಂಡಿರೋದು ಸಿಗುತ್ತಾ ಇಲ್ವಾ ಅಂತ. ಓಕೆನಾ? ನಂದೇನಿಲ್ಲ, ಒಂದು 100-200 ರುಪೀಸ್ ಅಷ್ಟೇ. ಹೌದಾ, ಅಷ್ಟಾದರೆ ಓಕೆ. ಬಾ, ಅಷ್ಟೇ ತಾನೆ. 100-200 ಅದ ಕೊಡಿಸ್ತೀನಿ. 1000-2000 ಅಂದರೆ ಆಗಲ್ಲ. ನೋಡಿ ಗೈಸ್, ಏನು ಹೇಳ್ತಿದ್ದಾರೆ ನೋಡಿ ಗೈಸ್. ಇವಾಗ ಮೆಟ್ರೋ ಹತ್ರ ಬಂದಿದ್ದೀವಿ. ಬೈಕ್ನಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ. ಬಸ್ಸಲ್ಲಿ ಕರ್ಕೊಂಡು ಹೋಗ್ತೀನಿ ಪೂಜೆನ, ಮೆಟ್ರೋನಲ್ಲೆಲ್ಲ. ಸೀರಿಯಸ್ಲಿ ಆಗಲ್ಲ, ಕಾಲು ಹೋಗ್ತಿದೆ ಮುಂದೆ. ಬಸ್ ಎಕ್ಸ್ಪೀರಿಯನ್ಸ್ ಆಗಬೇಕಲ್ಲ, ಬರೀ ಮೆಟ್ರೋ. ಯಾಕೆ ಹೋಗಿಲ್ವಾ? ಬಸ್ಸಲ್ಲಿ ಹೋಗಿಲ್ವಾ? ನನ್ನ ಹತ್ರ ಹೇಳ್ತಾ ಇದೆಯಾ? ಎಷ್ಟು ದಿನ ಆಗೋಯ್ತು, ದಿನ ಹೋಗಿರೋದು. ಮಾರ್ಕೆಟಿಂದ ಹೋಗೇ ಇಲ್ಲ ಅಂತ ಹೇಳ್ತಿದ್ದಾರೆ ನೋಡಿ ಗೈಸ್. ಇವಾಗ ಆಗಲೇ ಪ್ಲೇಟ್ ಚೇಂಜ್ ಮಾಡ್ತಿದ್ದಾರೆ. ಏನು ಮಾಡ್ಬೇಕು? ಮೊನ್ನೆ ಒಂದು ಸ್ಯಾರಿ ತೊಗೊಂಡೋಗಿದ್ವಿ, ಸ್ವಲ್ಪ ಕಲರ್ ಆಗಿಬಿಟ್ಟಿದೆ. ಅದೇ ಕಲರ್
ಎಲ್ಲ ಪಿಕ್ಚರ್ ಇಲ್ಲ ಹಂಗೆಲ್ಲ ಬರಲ್ಲ ಫೀಚರ್ಸ್ ಬಂದ್ಬಿಟ್ಟು ಪಾಲಿಶಿಂಗ್ ಮಾಡ್ಬೇಕಾದ್ರೆ ಗ್ರೀಸ್ ಪ್ಯಾಕ್ ಮುಟ್ಬಿಡ್ತಾರೆ ಸಡನ್ ಆಗಿ ಎಷ್ಟು ಹೋಗ್ತದೆ ಅಂತ. ಫ್ರೆಂಡ್ಸ್, ಈಗ ಸ್ಯಾರಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದಾದಮೇಲೆ ಇನ್ನೊಂದು ಶಾಪ್ಗೆ ಹೋಗಿದ್ದೀವಿ. ಈಗ ಇದು ಬಂದು ಹೋಲ್ಸೇಲ್ ಶಾಪ್. ಇದು ನೋಡಿ, ಟೈಲರಿಂಗ್ ಐಟಮ್ಸ್ ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ನೋಡಿ, ಸ್ಯಾರಿ ಕುಚ್ಚು ತುಂಬ ವೆರೈಟೀಸಲ್ಲಿ ಬರುತ್ತೆ ಈಗೆಲ್ಲನೂ. ಹಾಗೆ ಲೈನಿಂಗು, ಫಾಲು ನೋಡಿ ಎಲ್ಲನೂ ಒಂದೇ ಕಡೆ ಸಿಗೋವಂಥ ಒಂದು ಶಾಪ್ಗೆ ಹೋಗ್ತೀನಿ ನಾನು ಯಾವಾಗಲೂ ಅಷ್ಟೇ. ನೋಡಿ, ಎಲ್ಲನೂ ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಈಗ ನಾನು ಕುಚ್ಚು ಥ್ರೆಡ್ಡಲ್ಲಿ ಶೇಡ್ ಕಾರ್ಡಲ್ಲಿ ನೋಡಿ ಹೇಳ್ತಾ ಇದ್ದೀನಿ. ಆ ಹುಡುಗ ಎಲ್ಲ ತೆಗೆದು ಕೊಡ್ತಾ ಇದ್ದಾನೆ ಕಲರ್ಸ್ ಎಲ್ಲನೂ. ನೋಡಿ, ತುಂಬ ಕಲರ್ಸ್ ಇದೆ ಇಲ್ಲಿ. 87 DD ಅಲ್ಲಿ 103 ಬರುತ್ತೆ, ಬಟ್ ಅದರಲ್ಲಿ 103 ಇಲ್ಲ. ಇದು ಸುಮ್ಮನೆ 4 ಬಾಕ್ಸ್ ಅದು ನಂಬರ್ ನೋಡಿ, ಪರ್ಪಲ್ ಸ್ವಲ್ಪ ಡಾರ್ಕ್ ಸೇಮ್ ಅದು ಪರ್ಪಲ್ ನೋಡಿ ಮೇಡಮ್. ಸರಿ ಸರಿ ಹಂಗೆ ಇದೆ ಆ ಥರ ಎಲ್ಲ ನೋಡಿ ಲಾಸ್ಟ್ ಅದೇ ಶರ್ಟ್ ರೇ ಅದನ್ನು ಗುಡರ ಖಾಲಿ ಅದು ಬೇಕಂటే ಮಿನಿಮಮ್ 100 ಡಾಸ್ ಸಿಗುತ್ತೆ ಈಚ್ ಕಲರ್. ₹1 ಟ್ಯಾಕ್ಸ್ ಹಾಕ್ಸಿಲ್ಲ ನಾನು. ಎಲ್ಲ ಇವ್ರದ್ದೇ. ಟ್ಯಾಕ್ಸ್ ಹಾಕ್ಸ್ಬೇಕು ಅಂತ ಹೇಳಿ ಎಲ್ಲ ಅವ್ರದ್ದೇ. ಇವತ್ತೇ ಫಸ್ಟ್ ಟೈಮ್ ಏನು ಟ್ಯಾಕ್ಸ್ ಹತ್ತಿರ ಬರ್ತಾ ಇರೋದು ಅಂದರೆ ಗುಡ್ಗರ್. ಗೈಸ್, ನಾನು ಬಂದಿದ್ದಕ್ಕೆ ನನ್ನ ತಮ್ಮ ಹೋಗಿ ಪಾನಿಪುರಿ ತಂದು ಮಸಾಲೆ ಆಗಲೇ ತಿಂದ್ಬಿಟ್ಟಿದ್ವಿ. ಇವಾಗ ಪಾನಿಪುರಿ ಹೋಸ್ಪಿಟಲ್ ಮಿಕ್ಸ್ ಬರೋದಂಗೈತೆ. ಏ ಮಸಾಲೆ ಅದು ಪೂರಿಗಳು ನೋಡು, ಅವನ್ನೆಲ್ಲ ದೊಡ್ಡ ದೊಡ್ಡ ರಾಯ್ಕೊಂಡು ಕುತ್ಕೊಂಡ್ಬಿಟ್ಟು ನಮಗೆಲ್ಲ ನೋಡಿದ್ರಾ? ನೋಡಿ ಗೈಸ್. ಫ್ರೆಂಡ್ಸ್, ನಮ್ಮ ಪೂಜಾ ಮಾರ್ಕೆಟಲ್ಲಿ ಏನು ಕೊಡ್ಸಿಲ್ಲ ಅಂದ, ಅದಕ್ಕೆ ಪಾನಿಪುರಿ ಕೊಡಿಸ್ತಾ ಇದ್ದೀನಿ. ನಂಗೆ ಇದ್ರಲ್ಲಿ ಟ್ಯಾಕ್ಸ್ ಹಾಕ್ಸಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕ. ಹೇಳ್ಕೊಳಕ್ಕಲ್ಲ, ಏನು ಕೊಡ್ಸಿರಲ್ಲ, ಅದಕ್ಕೆ ಪಾನಿಪುರಿ ಕೊಡಿಸಿದ್ದೀನಿ. ಜೀನ್ಸ್ ಅಂಗಡಿಗೆ ಕರ್ಕೊಂಡೋಗೋಣ ಅಂದ್ಕೊಂಡೆ, ಆ ಕಡೆ ಹೋಗ್ಲಿಲ್ಲ. ಅದಕ್ಕೆ ಯಾಕೆ ಹೋಗಿಲ್ಲ? ಅದೇ ದಾರಿ ಎಲ್ಲ ಬಂದಿದ್ದು ನಾವು ಲೈನಿಂಗ್ಗಳು ಹೋಗಿದ್ದ ಕಡೆನೆ. ನನಗೆ ಕೇಳಬೇಕು ಅಂತ ಮನಸ್ಸಾಗಲಿಲ್ಲ ಗೈಸ್. ವೆರಿ ಗುಡ್. ನಮ್ಮಮ್ಮಗಾದ್ರೆ ಮುಂದೆ ಯಾವಾಗಾದ್ರೂ ಟ್ಯಾಕ್ಸ್ ಹಾಕ್ಲೇಬೇಕಲ್ಲ, ಅವಾಗೆಲ್ಲ ಒಂದೇ ಸರಿ ಸೇರಿಸಿ ಹಾಕೋಣ. ಟ್ಯಾಕ್ಸ್ ಹಾಕಿಲ್ಲ ಅಂದರೆ ಮದುವೆ ಬಂತಲ್ಲ, ಮದುವೆಗೆ ಇನ್ನೂ ಬೇರೆ ಬೇರೆ ಪ್ಲಾನಿಂಗ್ ಇದ್ದಾಳೆ. ಏನು ಪ್ಲಾನಿಂಗಲ್ಲಿ ಇಲ್ಲ ಗೊತ್ತು, ಅದಕ್ಕೆ ನೀನು ಕೇಳಲಿಲ್ಲ. ಇಲ್ಲ ಅಂದರೆ ಕೇಳಿದಿರೋ ಇವನು ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂದಂಗೆ ಇವನು ಬರ್ತಾನೆ ಇವನು. ಮಾಡೋಗ್ಲಿ ನಮ್ಮ ಆಂಟಿ ಟೀ ಇಕ್ತಿದ್ದಾರೆ ಗಾಯ್ಸ್ ಇವಾಗ. ಇಷ್ಟು ವರ್ಷದಲ್ಲಿ ನಾವು ಅಮ್ಮ ನೆನ್ನೆನೆ ಅಂತ ಬ್ಲೌಸ್ ಚೆನ್ನಾಗಿ ಹೊಲ್ಕೊಟ್ಟಿರೋದು. 20 ವರ್ಷದಲ್ಲಿ ನಮ್ಮ ಮನ ಮುರಿದೆಲ್ಲ ತೆಗಿಯ ನಿಮ್ಮ ಆಂಟಿ ಇಷ್ಟ ಆಯ್ತು ಬ್ಲೌಸ್. ಇದೆ ಅಮ್ಮ, ಸಾಕ ಶಾಕ್ ಆಗೋಯ್ತು. ಆಂಟಿ ಫೋನ್ ನೋಡ್ಬಿಟ್ಟು ಇದೇ ನಂಗೆ ಗ್ಲಾಸ್ ಎಲ್ಲ ಹೊಡೆದೋಗೈತೆ ಅಂತ ಹೊಸ ಫೋನ್ ಗ್ಲಾಸ್ ಹೊಡೆದೋಗ್ಬಿಟ್ಟೈತೆ, ಶಾಕ್ ಆಗೋದೆ ಇವಾಗ. ನೋಡಿ ಗೈಸ್, ಇಂಥವರು ಇರ್ತಾರೆ. ಸೋ ಸ್ವೀಟ್. ನಾವು ಹಂಗೆ ಬೆಳಗ್ಗೆ ಕುಶಲ ಹೊಲ್ದಿರೋದು. ಮುಂಚೆ ಆದ್ರೆ ವಾರಕ್ಕೆ ಮುಂಚೆ ಕೊಟ್ಟರು ಕೆಡ್ಸಿ ಕೇಳು. ಮೊನ್ನೆ ಅದಕ್ಕೆ ಯಾವಾಗ ಆಂಟಿ ಇನ್ಮೇಲೆ ನಿಮ್ಗೆ ನಾಳೆ ಬೇಕಂದಾಗ ಇವಾಗ ತಂದ್ಕೊಡ್ರಿ. ಹಂಗೆ ಮಾಡೋದು. ಎಂತ ಇದ್ರೆ ನಿಮ್ಮ ಆಂಟಿ ನಡುವೆ ಬೇಗ ಬೇಗ ಕೊಡ್ತಾ ಇತ್ತಾ? ಯಾವಾಗ್ಲೂ ಹಂಗೆ ಕೊಡೋದು. ಯಾಕೆ ಸೀರೆ ಯಾವಾಗ್ಲೂ ನಾಳೆ ಹಬ್ಬ ಅಂದಾಗ 3 ದಿನ ಹಬ್ಬ ಅಂದಾಗ ಇವಾಗ ಕೊಡೋದು.
ಅದೆಷ್ಟು ಕರೆಕ್ಟಾಗಿ ಹೆಂಗ್ ಕೂತಿತ್ತು ಗೊತ್ತಾ ಬ್ಲೌಸ್. ನೀನ್ ಕರೆಕ್ಟಾಗಿ ಬಾಡಿ ಮೇಂಟೈನ್ ಮಾಡಿದ್ಯಾ ಅಂತ. 3 ದಿನ ಸಣ್ಣ ಆಗು 3 ದಿನ ದಪ್ಪ ಆಗು, ನಾನೇನ್ ಮಾಡ್ಲಿ ಅಂತ. ನಮ್ಮ ಫ್ರೆಂಡ್ ಟೀ ಚೆನ್ನಾಗಿ ಮಾಡ್ತಾಳೆ, ಯಾರಾದ್ರೂ ಟೀ ಕುಡಿಬೇಕು ಅಂದ್ರೆ ಡೈಲಿ ಬಂದ್ಬಿಡ್ರಿ ಇಲ್ಲಿಗೆ, ಫ್ರೀ ಕಾಸ್ಟ್. ಟೀ ಚೆನ್ನಾಗಿ ಮಾಡ್ತಾಳೆ, ಚೆನ್ನಾಗಿ ಮಾಡ್ತಾರೆ ನನ್ನ ಫ್ರೆಂಡು ಅಂತ ಹೇಳ್ಬೇಕಪ್ಪ. ಇನ್ನೇನ್ ಹೇಳ್ತಾ ಇದೀನಿ ಇವಾಗ, ಟೀ ಚೆನ್ನಾಗಿ ಮಾಡ್ತಾರೆ, ಟೀ ಯಾರನ್ನ ಕುಡಿಬೇಕು ಅಂದ್ರೆ ದಿನ ಬಂದ್ಬಿಟ್ರೆ ಅದೇ ದಿನ ಇನ್ನು ಬರಕ್ ಶುರು ಮಾಡ್ಕೋಬೇಕು ನನಗೆ. ಅವಾಗ ಹೇಳ್ತೀನಿ ಒಂದ್ ಟೀಗೆ ಇಷ್ಟ ಕಾಸು. ಟೀ ಹೋಟ್ಲ್ ಓಪನ್ ಮಾಡ್ತಾರೆ, ಬಿಸ್ನೆಸ್ ಆ ಸೈಡ್ಗೆ ಬಟ್ಟೆ ಬಿಸ್ನೆಸ್ ಬಿಟ್ಬಿಟ್ಟು ಟೀ business ಹೆಂಗು ಇವಾಗ ವ್ಯಾಪಾರ ಬರಿಲ್ಲ ಅಂತ ಹೇಳಿ ನಾವು ಫೇಮಸ್ ಫೇಮಸ್ ಉಮಾ ಟೀ ಸ್ಟಾಲ್ ನೆಕ್ಸ್ಟ್. ಸಿಗ್ತೈತೆ, ಟೀ ಪುಡಿ ಮಂಗ್ಯ ಸಿಗ್ತೈತೆ, ಇನ್ನೇನ್ ಕುತ್ಕೊಂಡು ಮಾಡು ಕೊಡ್ತಾ ಇರು. ಆ ಅಮ್ಮಂಗ ಅವಾಗ ಜಾಸ್ತಿ ಬಿಡಿ ಆಮೇಲೆ ಅಮ್ಮಂಗ ಅವಾಗ ರೂಪಾಂಟಿಗಂತೆ ಫೋನ್ ಮಾಡಿ. ಇವಾಗ ಇನ್ನೊಬ್ರು ಬರೋರಿದ್ದಾರೆ ಗೈಸ್. ಬಾಟ್ಲ್ ಚೆನ್ನಾಗಿರೋದು ಬಿಸ್ಕೊಂಡ್ಬಿಟ್ಟೈತೆ ಆಂಟಿ. ಪ್ಲಾಸ್ಟಿಕ್ ಎಲ್ಲ ಏನಕ್ಕಂತ ಇಸ್ಕೊಂತೀರಾ? ಲಂಚ್ ಬ್ಯಾಗ್ ಇದಾ? ನೋಡ್ಲೆ ನೀವು ಬೇರೆ ತೆರ್ಕೊತ ಬಾಕ್ಸ್ ಆಯ್ತಾ ಒಳಗಡೆ? ಎಂತ ಆಗ್ಲೇದು ಮಂಡು 500 ರೂಪಾಯಿ ಇಚ್ಚಿತೇನೆ ನಾಲ್ಕು ತಿಳಿಸ ఇప్పుడు 500 ರೂಪಾಯಿ ಇಚ್చింಡೆ ಕಂಜೂಸ್. ಓ ಕಂಜೂಸ್ ఇప్పుడు 500 ರೂಪಾಯಿ ಆಡಿ ಇಚ್చింటాడు ಏನು ನಂಬಲ್ಲಿದೆ నేను నమ్మలే నేను చెప్పలే నా నమ్మలప్పుడు నేను ಇದಕ್ಕೆ 500 ರೂಪಾಯಿ ಕೊಟ್ಟಿದ್ಯಾ ಅಂದ್ರೆ ಅಂತ చెప్పలే తిరిగా ఇప్పుడు ఎంత ఇస్తుంది అంటే ಬ್ರೌನ್ యాడో 200 270 ఇచ్చిండొచ్చు కదా 200 ಶಾನಾನೇ అవుతుందేమో ಶಾನಾನೇ కదా ಬ್ಯಾಗ್ ಬೇರೆ ಚಿನ್ನತ್ತದೆ ಚಿಂಟು 150 ಅಂತೆ ಚಪಾತಿಗೆ ಚೆನ್ನಾಗಿರುತ್ತೆ ಬಾಕ್ಸ್. ಉದ್ದಕ್ಕೆ ಉದ್ದಕ್ಕೆ ಅದ್ರಲ್ಲಿ ಪಲ್ಯ ಹಾಕ್ಬೋದು. ಪರವಾಗಿಲ್ಲ ಏನಾರ ಒಂದರಲ್ಲಿ ಸಾಂಬಾರು ಒಂದರಲ್ಲಿ ಫ್ರೂಟ್ಸು. ಬ್ರೇಕ್ಗೆ ನೀರು ಬಾಟ್ಲು ಎಲ್ಲ ಸರ್. ಧನುಷ್ ಲಂಚ್ ಬ್ಯಾಗ್. ఏంటండి ಉಮಾ ಆಂಟಿ ಯಾವಾಗಲೂ ಏನು ಕೇಳಿದ್ದು? ಬಾగుಂಡಾ? ಹೇ ಸೂಪರ್ ಆಗೈತೆ ಬಾಗುಂಡಕ್ಕ. ಅಲ್ಲಿ ಟೀ ಇಕ್ಬಿಟ್ಟು ಇಲ್ಲಿ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಮರ್ಲೋಗೈತೆ. ಕಮೆಂಟ್ ಕೊಡು ಅಂದ್ರಲ್ಲ ಅದಕ್ಕೆ. ನಮ್ಮ ರೂಪಾ ಆಂಟಿ ಬಂದಿದ್ದಾರೆ. ಹಾಯ್ ಆಂಟಿ. ಇವರೇ ಕಳಿಸಿದ್ದು ನಮ್ಮನ್ನ ಮಾತಿಗೆ ಕೇಳ್ಕೊಂಡ್ಬಿಟ್ರು ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟೆ. ಟೀ ಕಿರೋದು ನಿಮ್ಗೆ ಜ್ಞಾನ ಇರಬೇಕು. ಟೀ ಬಗ್ಗೆ ಕಮೆಂಟ್ ಮಾಡಿ ಅಂದ್ರಲ್ಲ ಅದಕ್ಕೆ. ಎಂಬ್ರಾಯ್ಡರಿ ಥ್ರೆಡ್ಸು ಇವೆಲ್ಲ ಮೇಲೆ ಎತ್ಕೊಂಡು ಹೋಗೋದು, ಥ್ರೆಡ್ಸು ಎಲ್ಲ ಕೆಳಗಡೆ ಇಡೋದು. ಯಾವ್ದನ ಬಾಕ್ಸ್ಗಳು ಖಾಲಿ ಆಗಿದ್ರೆ ನಿನ್ನ ಹತ್ರ ಇರೋವು ಅದ್ರಲ್ಲಿ ಹಾಕಿ ಇನ್ನೇನು ಮಾಡ್ತೀವಿ? ಫಾಸ್ಟ್ ಆಗೋದು ಖಾಲಿ ಇಲ್ಲ, ಎಲ್ಲ ಐತೆ. ಒಂದೊಂದು ಪೀಸ್ 2 ಪೀಸ್ ಇರುತ್ತಲ್ಲ ಅದರೊಳಗಡೆ ಹಾಕ್ಬಿಡಿ. ಪ್ಲಾಸ್ಟಿಕ್ ಒಂದು ಬಾಕ್ಸ್ ತಗೊಂಡು ಅದ್ರಲ್ಲಿ ಹಾಕಿರ್ತೀನಿ. ನಿಂದಕ್ಕೆ ಥ್ರೆಡ್ಡೇ ಸಿಕ್ಕಿಲ್ಲ, ಪೂಜಾ ಸ್ಯಾರಿಗೆ ಥ್ರೆಡ್ಡೇ ಸಿಕ್ಕಿಲ್ಲ. ಯಾವ ಕಲರ್ ಹಾಕೋದು ಗೊತ್ತಿಲ್ಲ ಇಲ್ಲ. ಏನು ಮಾಡೋದು? 2 ಕಡೆ ವಿಚಾರಿಸಿದ್ರೆ ಗಾಯ್ಸ್, ಎಲ್ಲೂ ಸಿಕ್ಕಿಲ್ಲ ಅಲ್ಲಿ. ಫಾಲ್ಟು ಹಂಗೆ ಇಟ್ಬಿಡೋಣ. ಒಂದು ಲೇಸ್ ಫುಲ್ ಕಂಪ್ಲೀಟ್ ಓಪನ್ ಆಗಿಬಿಟ್ಟಿದೆ ವೆಯ್ಟಿಗೆ. ಮಾ ಇದನ್ನ ಏನಕ್ಕದು ಸುತ್ತೀಯಾ ಹಂಗೆ? ಸುತ್ತಬೇಕು, ಇಲ್ಲ ಅಂದರೆ ಅದೆಲ್ಲ ಕಿತ್ತೋಗ್ಬಿಡುತ್ತೆ. ಹೊಸದು ಗೈಸ್, ಯಾರನ್ನ ಬಂದರೆ ಯಾವುದು ಹಳೇದು ಕೊಟ್ಟಿದ್ದಾರೆ ಅಂತ ಅನ್ಕೊಳಲ್ವಾ? ಹಳೇದಂತ ಏನಕ್ಕೆ ಅನ್ಕೊಂತಾರೆ, ಎಲ್ಲ ಬಿಚ್ಚೋಗಿದೆ ಅನ್ಕೊಂತಾರೆ. ಇದು ಸುತ್ತದಲ್ಲ ಇರೋದು ಇವಾಗ. ನೋಡಿ ಹೆಂಗೆ ಹಾಕಿದ್ರು. ಇದು ಸ್ಟಿಚಿಂಗ್ ಥ್ರೆಡ್, ದೊಡ್ಡ ದೊಡ್ಡ ಥ್ರೆಡ್ಸು ನನ್ನ ಮಿಷಿನ್ಗೆ ಅಂತ ತಗೊಂಡಿರ್ತೀನಿ, ಸೇಲ್ ಮಾಡೋದು ಕಲರು. ಹಾಗೆ ಜರಿ ಕೊನ್ಸು. ಈ ಸರಿ ಉಕ್ಸು ಚೇಂಜ್ ಮಾಡಿದ್ದೀನಿ. ಎಲ್ಲರೂ ಉಕ್ಸ್ ಚೆನ್ನಾಗಿಲ್ಲ ಅಂತ ಇದ್ರು, ರೈಮೆಂಡ್ ಚೆನ್ನಾಗಿಲ್ಲ ಅಂತ ಇದ್ರು, ಅದಕ್ಕೆ ಈ ಸರಿ ಡಾಲರ್ ತೊಗೊಂಡು ಬಂದಿದ್ದೀನಿ. ಇದು ಅದಕ್ಕಿಂತ ಸ್ವಲ್ಪ ಕಾಸ್ಟ್ಲಿ. ಎಷ್ಟು ಒಂದು ಪೀಸು? ಆಗಲಿ ಕ್ವಾಲಿಟಿ ಚೆನ್ನಾಗಿರ್ಬೇಕು ಮೇಯ್ನು. 15 ರುಪೀಸಾ ಒಂದು ಪ್ಯಾಕು? ಗೊತ್ತಿಲ್ಲ, ನೋಡಬೇಕು, ಇನ್ನು ನಾನು ಚೆಕ್ ಮಾಡಿಲ್ಲ. ಇದು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಹಾಗೆ ಜರಿ ವಯರು ಕಾಟನ್ ಎರಡೂ ಇದೆ. ಜಾಸ್ತಿ ವಯರೇ ಹೋಗೋದು ನನ್ನ ಹತ್ರ. ಹಾಗೆ ಇದೆಲ್ಲನೂ ಎಂಬ್ರಾಯ್ಡಿಂಗ್ ಥ್ರೆಡ್ಸು,
ಹಾಗೆ ಮಿಷಿನ್ ಆಯಿಲು, ವಾಟರ್ ಬಾಟಲ್. ವಾಟರ್ ಬಾಟಲ್, ಆಯಿಲು. ಆ ಮುಂಗನ್ಕೊಂಡು ಯಾರನ್ನ ಕೊಟ್ಬಿಟ್ಟಿರ ಮಂಜಕ್ಕ ಅವ್ರು ಬಂದಾಗ ಇಕ್ಕೋ. ಅವಾಗ ಒಂದ್ಸರಿ ಯಾರೋ ಕುಡ್ದಿದ್ರಲ್ಲ ಇಂದು, ಯಾವಾಗ ಹಳೆ ಮನೇಲಿದ್ದಾಗ. ಅದು ವಾಟರ್ ಬಾಟ್ಲಲ್ಲೇ ಅಲ್ಲ ಅವಾಗ ಆಯಿಲ್ ಇಕ್ತಾ ಇದ್ದಿದ್ದು. ಇಂದು ನೋಡ್ತಾ ಇರ್ತಾಳೆ. ಇವೆಲ್ಲ ಥ್ರೆಡ್ಸು, ಎಲ್ಲ ಕುಚ್ಚಾಕೋದು ಥ್ರೆಡ್ಸು. ನನ್ನ ಕಸ್ಟಮರ್ ಯಾರ್ಯಾರು ಇದ್ದೀರೋ ಹೊಸ ಸ್ಟಾಕ್ ಬಂದಿದೆ, ತಗೊಳ್ಳಿ. ಎಲ್ಲ ಕಲರ್ಸ್ ಅವೈಲೇಬಲ್ ಇದೆ. ತುಂಬ ಲೈಟ್ ಕಲರ್ಸೇ ತೊಗೊಂಡು ಬಂದು, ಲೈಟ್ ಕಲರ್ಸ್ ಸಿಗಲ್ಲ ಜಾಸ್ತಿ, ಎಲ್ಲರೂ ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಈ ಸರಿ ಜಾಸ್ತಿ ತೊಗೊಂಡು ಬಂದ್ಬಿಟ್ಟಿದ್ದೀನಿ ಥ್ರೆಡ್ಸ್ ಎಲ್ಲನೂ. ತುಂಬ ಲೈಟ್ ಕಲರ್ಸೇ ತೊಗೊಂಡು ಬಂದಿರೋದು, ರೆಗ್ಯುಲರ್ ಕಲರ್ಸ್. ಹಾಗೆ ಈ ಥರ ಸ್ಕ್ವೇರ್ ಶೇಪ್ದು ರಿಂಗ್ಸು ಕುಚ್ಚಾಕೋದಕ್ಕೆ. ಹಾಗೆ ಈ ಥರ ಬೀಡ್ಸು, ಇದು ಕುಚ್ಚಾಕೋದು. ಅದರಲ್ಲಿರೋದೆಲ್ಲ ಕುಚ್ಚಿಗಾಕೋ ಐಟಮ್ಸೇ ಗೈಸ್. ಇದು ಕುಚ್ಚಾಕ್ತಾರಾ? ಲೇಸುಗಳು ಆಲ್ಮೋಸ್ಟ್ ಜಾಸ್ತಿ ಅಂದರೆ ಬರೀ ಕುಚ್ಚು ಐಟಮ್ಸೇ. ಯಾವ ಬ್ಯಾಗ್ ನಾನು ಎತ್ಕೊಂಡ್ಬಂದಿದ್ದು ಇದೆ ತಾನೇ. ನಾನು ಜಾಸ್ತಿ ರೆಗ್ಯುಲರ್ ಆಗಿ ಯಾವ್ದು ಹೋಗುತ್ತೋ ಅದನ್ನೇ ನಾನು ಜಾಸ್ತಿ ತಗೊಂಡು ಬರೋದು. ತುಂಬ ಐಟಮ್ಸ್ ಸ್ಟಾರ್ಟಿಂಗಲ್ಲಿ ಹಾಕಿರೋದು ಒಂದೊಂದು ಹೋಗಲೇ ಇಲ್ಲ, ಅದಕ್ಕೆ ಆ ಐಟಮ್ ಎಲ್ಲ ಹಾಕಲ್ಲ. ಯಾವಾಗೋ ಒಬ್ಬೊಬ್ರು ಒಂದೊಂದು ಸರಿ ಬರ್ತಾರೆ ಕಸ್ಟಮರು. ಫುಲ್ಲನ್ನು ತಂದಿದ್ರು ಗೈಸ್, ಅದು ಒಂದು ಬಾಕ್ಸ್ ಕೂಡ ಸೇಲ್ ಆಗಿಲ್ಲ, ಹಂಗೆ ಇದೆ ಎಲ್ಲ. ವೇಸ್ಟ್ ಅನ್ನಿಸ್ತು. ಹಾಗೆ ಈ ಥರ ಇದು ಚೆನ್ನಾಗಿದೆ. ಎಲ್ಲ ಓಪನ್ ಆಗಿಬಿಟ್ಟಿದೆ ಒಂದೊಂದು. ಏನು ಓಪನ್ ಆಗಿದೆ? ಥ್ರೆಡ್ಸು. ಅದನ್ನು ಜೋಡಿಸೋ ಅಷ್ಟರಲ್ಲಿ ಐತೆ ಹಬ್ಬ. ನನಗೆ ನಮ್ಮನಲ್ಲಿ ಚೆನ್ನಾಗಿ ಓಡ್ತಾ ಇತ್ತು ಥ್ರೆಡ್ಸಲ್ಲಿ. ನಮ್ಮನ್ ಥ್ರೆಡ್ಸ್ ಕ್ವಾಲಿಟಿ ಚೆನ್ನಾಗಿತ್ತು, ಕೂಡ ಚೆನ್ನಾಗಿತ್ತು. ಇದಕ್ಕಿಂತ ಅದು ಚೆನ್ನಾಗಿತ್ತು, ಆದರೆ ಅದು ಸಿಗ್ತಾನೆ ಇಲ್ಲ. ಏನು ಮಾಡೋದು? ಅಂಗಡಿಯಲ್ಲಿ ನೋಡೋಣ ಅಂದರೆ ಕಣ್ಣಿಗೆ ಒಂದು ಬಾಕ್ಸ್ ಕೂಡ ಕಾಣಿಸ್ಲಿಲ್ಲ. ಇದೇನಿದೆ ಬಾಕ್ಸ್? ಓಕೆ, ಒಂದೇ ಬಾಕ್ಸ್ ಓಪನ್ ಆಗಿರೋದು. ನೀವೆಲ್ಲ ಎಲ್ಲಿಡೋ ಜಾಗನೇ ಇಲ್ಲ. ಅಲ್ಲಿ ಮೇಲ್ಗಡೆ ಬೀಚ್ ಎಲ್ಲ ಎತ್ತು ಕೆಳಗಡೆ ಬಿಸಾಕ್ಬಿಟ್ಟು ಅಲ್ಲಿಕ್ಕೋ. ಮೇಲಿಂದನೂ ಎತ್ಕೊಡೋದು ಕಷ್ಟ. ಇಲ್ಲಿ ಖಾಲಿ ಮಾಡ್ಕೊ ಮತ್ತೆ ಹೀರೋ. ನೀನು ಏನು ಮಾಡ್ಬೇಕಂದ್ರೆ ಒಂದು ರೋ ಫುಲ್ಲು ಬರೀ ಕುಚ್ಚು ಥ್ರೆಡ್ಸ್ಗೆ ಇಕ್ಬೇಕು. ಇದೆಲ್ಲ ಇನ್ನ ಬರೀ ಕುಚ್ಚು ಥ್ರೆಡ್ಸ್ ಎತ್ತಕ್ಕೆ ಆಗ್ತಾ ಇಲ್ಲ, ವೆಯ್ಟ್ ಜಾಸ್ತಿ ಐತಿ. ತುಳ್ದಾಗ್ದೆ ಇದನ್ನ ಕತ್ರಿ ಕೊಡು. ಈ ಸರಿ ಥ್ರೆಡ್ಸು ಈ ಥರ ಬಾಕ್ಸಲ್ಲಿ ಹಾಕ್ಕೊಟ್ಟಿದ್ದಾರೆ ಗೈಸ್. ಥ್ರೆಡ್ಡು ಬೇರೆ ಕಡೆ ಬಾಕ್ಸ್ ಚೆನ್ನಾಗಿಲ್ಲ, ಅದಕ್ಕೆ ಕ್ಲೀನಾಗಿ ದಾರ ಕಟ್ಟಿ ಕೊಟ್ಬಿಟ್ಟಿದ್ದಾರೆ. ಅದು ನಮ್ಮ ಹತ್ರ ಬಂದರೆ ನೀಟಾಗಿರುತ್ತೆ. ಸ್ಟಿಚಿಂಗ್ ಥ್ರೆಡ್ಸು ಅಷ್ಟೇ, ಆಲ್ ಕಲರ್ಸ್ ಬೇಕು ಅಂದ್ಬಿಟ್ಟು ತುಂಬ ಕಲರ್ಸ್ ತೊಗೊಂಡು ಬಂದಿದ್ದೀನಿ. ಎಲ್ಲ ಲೈಟ್ ಕಲರ್ಸ್, ಡಾರ್ಕ್ ಕಲರ್ಸ್ ಯಾವುದಿಲ್ವೋ ಅದೆಲ್ಲ ತೊಗೊಂಡು ಬಂದಿದ್ದೀನಿ. ಇದೆಲ್ಲ ನನ್ನ ಹತ್ರ ಇರಲಿಲ್ಲ ಕಲರ್ಸ್, ಅದಕ್ಕೆ ತೊಗೊಂಡು ಬಂದಿದ್ದೀನಿ. ತುಂಬ ಇನ್ನೂ ಇದೆ ಸ್ಟಾಕು ಅಲ್ಲೆಲ್ಲನೂ, ಆದರೂ ತೊಗೊಂಡು ಬಂದಿದ್ದೀನಿ. ಇಲ್ಲದೇ ಇರೋ ಕಲರ್ಸೇ, ಇರೋದು ಯಾವುದೂ ಇಲ್ಲ. ಇಲ್ಲಿ ಈ ಥರ ನೇಮ್ಸ್ ಬರ್ದಿಕ್ಕೊಳ್ಳೋದು ಸುಮ್ಮನೆ ವೇಸ್ಟ್ ಗೈಸ್. ಯಾಕಂದರೆ ಫುಲ್ ಮಿಕ್ಸಪ್ ಮಾಡಿಬಿಟ್ಟಿರ್ತಾರೆ. ಆ ಮೂಮೆಂಟಿಗೆ ಎಲ್ಲ ಬಾಕ್ಸು ಓಪನ್ ಮಾಡಬೇಕು. ಬರಿಬೇಡ ಇನ್ನು ಹೆಸರುಗಳನ್ನ. ಇಲ್ಲ ಬರೀತೀನಿ, ನಮ್ಗೆ ಗೊತ್ತಾಗುತ್ತೆ. ಆ ಸೈಡ್ ಹೋಯ್ತು ನೋಡು. ಇದೊಂದು ಕಲರ್ ಪ್ಯಾಕೆಟು. ವಾಟ್ ಈಸ್ ದಿಸ್? ಗಿವಿಯರ್ ಚಾಕ್ಲೇಟ್ ಗೀಕ್ಲೇಟ್ ಕೊಟ್ಬಿಟ್ರೆ ನಾನು ಅನ್ಕೊಂಡ್ರೆ ಉಕ್ಸ್ ಅಂತೆ ನೋಡಿ ಗೈಸ್. ಡ್ರೆಸ್ ಚಾಕ್ಲೇಟ್ ಇರ್ತಾರೆ ಯಾರಾದರೂ. ಯಾರೋ ಅಪರೂಪಕ್ಕೆ ಹಾಕ್ಬಿಟ್ಟಿದಾರೇನೋ ಅಂತ ಯಾರಿಗೆ ಗೊತ್ತು. ಪೂಜೆ ಚಾಕ್ಲೇಟ್ ತಿನ್ಬೇಕು ಅನಿಸ್ತೈತೆ, ಅದಕ್ಕೆ ಚಾಕ್ಲೇಟ್ ಅಂತ ಹೇಳಿ ತಿನ್ನೋದ್ರ ಮೇಲೇ ಐತೆ. ಇವಾಗ ನನ್ನ 3 ಹೊಟ್ಟೆ ಹಸಿತೈತೆ ಅದಕ್ಕೆ. 5, 6, 7, 8, 8, 16 ಒಂದು ಬಾಕ್ಸಲ್ಲಿ 16 ಪೀಸ್ ಬಂದೈತೆ.
ನೋಡೋಣ ಇದು ಕ್ವಾಲಿಟಿ ಚೆನ್ನಾಗಿದ್ದರೆ ನೆಕ್ಸ್ಟ್ ಇದನ್ನೇ ಕಂಟಿನ್ಯೂ ಮಾಡೋಣ. ಇದೇ ಫಸ್ಟ್ ಟೈಮ್ ತಂದಿದ್ದು. ಇನ್ನು ಇಷ್ಟು ದಿನ ರೈಮೆಂಡ್ ತರ್ತಾ ಇದ್ದೆ, ಆಮೇಲೆ ಇನ್ನೊಂದು ಯಾವುದದು ಯಾವುದೋ ಡ್ರೆಸ್ ಮಾಡ್ಕೊಂಡೆ. ರೈಮೆಂಡು ಅಲ್ಲಿರೋದು ಒಂದೇ ಒಂದು. ಎಕ್ಸ್ಟ್ರಾ ಹಾಕ್ಬಿಟ್ಟಿದ್ದಾರೆ. ಅದು ಪ್ಯಾಕೆಟ್ ಕೂಡ ಬೇರೆ ಇದೆ ನೋಡು. ಕಲಂತಿಯರು. ಓಕೆ ಗೈಸ್, ಇವತ್ತಿನ ಶಾಪಿಂಗ್ ಇಷ್ಟೇ ಗೈಸ್. ಬರೀ ಟೈಲರಿಂಗ್ ಐಟಮ್ಸೇ ತಂದಿರೋದು ಇವತ್ತು. ಇನ್ನೇನು ಎಕ್ಸ್ಟ್ರಾ ಶಾಪಿಂಗ್ ಮಾಡಿಲ್ಲ. ನಮ್ಮ ಮಮ್ಮಿಗೆ ಇವತ್ತು ಟ್ಯಾಕ್ಸ್ ಹಾಕ್ಸಿಲ್ಲ ನಾನು. ಗುಡ್ ಗರ್ಲ್ ನಮ್ಮ ಪೂಜೆ ಇವತ್ತು ಇವತ್ತು ಮಿಸ್ ಆದರೆ ನೆಕ್ಸ್ಟ್ ಮಿಸ್ ಆಗಲ್ವಲ್ಲ. ಪಾನಿಪುರಿ ಕೊಡ್ಸಿದ್ದೀನಿ. ಫ್ರೆಂಡ್ಸ್, ಇವತ್ತು ಶಾಪಿಂಗ್ ಎಲ್ಲ ಆಯಿತು. ಇನ್ನು ಸ್ಟಿಚಿಂಗ್ ಮಾಡೋದು ತುಂಬ ಇದೆ. ಇನ್ನು ಮದುವೆ ಫುಲ್ ಬ್ಯುಸಿ. ವೀಡಿಯೋಸ್ ಅಂತೂ ಜಾಸ್ತಿ ಬರಲ್ಲ, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ಇನ್ 1 ವೀಕ್ 1 ಮಂತ್ ಇರೋದು. ಅಲ್ಲ ಅಲ್ಲಿ 1 ವೀಕ್ ಅಲ್ಲ, ಅಟ್ಲೀಸ್ಟ್ ಒಂದು 3-2 ಡೇಸ್ ಆದ್ರೂ ಗ್ಯಾಪ್ ಬಂದೇ ಬರುತ್ತೆ ಒಂದೊಂದು ವಿಡಿಯೋ ಬರೋದಕ್ಕೆ. ಯಾಕಂದರೆ ಹೊಲಿಯೋದು ಜಾಸ್ತಿ ಇದೆ. ಮದುವೆದು ಇದೆ, ನಮ್ಮದು ಇದೆ. ಮದುವೆ ಹುಡುಗಿಗೆ ಬೇರೆ ಸ್ಟಿಚ್ ಮಾಡೋದಿದೆ. ಅದಕ್ಕೆ ಬೇರೆ ಒಂದು ತಿಂಗಳಂತೂ ಫುಲ್ ಬಿಸಿ. ಆದಷ್ಟು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ. ನನ್ನ ಕಸ್ಟಮರ್ 10ನೇ ತಾರೀಕು ಕೊಡೋರ್ದು ಪಾಪ ಎಷ್ಟು ದಿನ ಆಯ್ತು ಕೊಟ್ಟು ಅವ್ರದ್ದು. ನಾವು ವರ್ಕ್ ಕೂಡ ಮಾಡಿದ ಸ್ಟಿಚ್ ಮಾಡಿ ಬೇಗ ಅವ್ರದ್ದು ಕೊಟ್ಬಿಟ್ಟು ಆಮೇಲೆ ಮದುವೆ ಸ್ಟಾರ್ಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದೀವಿ. ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್. ಬೈ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.